ನಮಸ್ಕಾರ ವೀಕ್ಷಕ ಬಂಧುಗಳೇ, ಬಹಳ ದಿನಗಳಿಂದ ನಾನು ವಿಡಿಯೋವನ್ನು ಹಾಕಿಲ್ಲ. ಇವತ್ತು ಸೈಡ್ ಡಿಶ್ ಪಾಲಕ್ ಪತ್ರೋಡೆಯನ್ನು ಹೇಗೆ ಮಾಡೋದು ನೋಡೋಣ. 2 ಕಟ್ಟು ಪಾಲಕನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿಟ್ಟು, ಈರುಳ್ಳಿ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಎಷ್ಟೇ ಹಾಕಿದ್ರೂ ರುಚಿಯಾಗಿರುತ್ತೆ. ಮಸಾಲೆಗೆ 1 ಕಪ್ ಕಾಯಿ ತುರಿ, ಚಿಲ್ಲಿ ಪೌಡರ್ 2 ಸ್ಪೂನ್, ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು ತಲಾ 2 ಸ್ಪೂನ್ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪತ್ರೋಡೆ ನಮ್ಮ ತಂದೆಯವರಿಗೆ ತುಂಬ ಇಷ್ಟವಾದ ಸ್ನ್ಯಾಕ್. ಹಪ್ಪಳ ಸಂಡಿಗೆ ಏನೇ ಇದ್ದರೂ ಕೂಡ ಇದೊಂದು ಸೈಡ್ ಡಿಶ್ ಊಟಕ್ಕೆ ಒಂದು ಸ್ವಾದವನ್ನು ಕೊಡುತ್ತದೆ. ಎಲ್ಲವನ್ನು ಸೇರಿಸಿ ಈ ರೀತಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಬೌಲ್ನಲ್ಲಿ ಕಟ್ ಮಾಡಿದ ಪಾಲಕ್, ಈರುಳ್ಳಿ ಹಾಗೂ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಲಿಸ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಇದಕ್ಕೆ ನೀರು ಬಿಡುತ್ತೆ, ಹಾಗಾಗಿ ಉಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಳ್ಬೇಕು. ಊಟಕ್ಕೆ ಇನ್ನೇನು ಬಡಿಸ್ತೇವೆ ಅನ್ನುವಾಗ ಈ ರೆಸಿಪಿಯನ್ನು ತಯಾರಿಸಬೇಕು. ಈ ಮಿಶ್ರಣಕ್ಕೆ 4 ರಿಂದ 5 ಸ್ಪೂನ್ ಅಂದರೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಪತ್ರೋಡೆ ತುಂಬ ಗರಿ ಗರಿಯಾಗಿ ಬರುತ್ತೆ ನೋಡಿ. ಈಗ ಎಲ್ಲವನ್ನು ಸೇರಿಸಿ ಉಂಡೆಯ ಆಕಾರದಲ್ಲಿ ಕಟ್ಟಿ, ಕಾವಲಿ ಬಿಸಿಯಾಗಿದೆ, ಒಂದೊಂದಾಗಿ ಈ ಥರ ತಟ್ಕೊಳ್ಬೇಕು. ಪಾಲಕ್ ಎಲೆ, ಬಸಳೆ ಎಲೆ, ಎಲೆಕೋಸು ಹಾಗೆ ಕೆಸುವಿನ ಗಡ್ಡೆ ಎಲೆ ಯಾವುದೇ ಸಿಕ್ಕಿದರೂ ನಾವು ಪತ್ರೋಡೆ ಮಾಡ್ತೀವಿ. ಪತ್ರೋಡೆಯನ್ನು ತಟ್ಟಿದ ಮೇಲೆ ನಿಧಾನಕ್ಕೆ ಎಲ್ಲ ಕಡೆಗೂ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಲು ಬಿಡಿ. ಬೆಂದಾದ ಮೇಲೆ ಎಲ್ಲವನ್ನು ಮಗುಚಿ ಹಾಕಿ ಪುನಃ ಎಣ್ಣೆ ಹಾಕಿ 2ನೇ ಸೈಡ್ ಕೂಡ ಕರಿಯಿರಿ. ನೋಡಿ, ಬಿಸಿ ಬಿಸಿಯಾದ ರುಚಿಕಟ್ಟಾದ ಪತ್ರೋಡೆ ರೆಡಿಯಾಗಿದೆ. ಇವುಗಳನ್ನು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ಕ್ರಂಚಿ ಪತ್ರೋಡೆ ಸವಿಯಲು ಸಿದ್ಧ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಅನ್ನದ ಜೊತೆಗೆ ಬೇಳೆ ಸಾರು, ಪತ್ರೋಡೆ ಹಾಗೂ ಒಂದು ಪಲ್ಯ, ಮತ್ತೊಂದು ಕೋಸಂಬರಿ ಇದ್ದರೆ ಆಹಾ ಏನು ರುಚಿ, ಸೊಗಸು. ರೆಸಿಪಿಯನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವ ದತ್ತ.